ಕಮ್ ಬ್ಯಾಕ್. ರಾಜ್ಯ ಬಿಜೆಪಿಲಿ ತಾರಕೇರಿದ ಬಣವ ಸಂಘರ್ಷ. ಈಗಾಗಲೇ ವಕ್ಫ್ ವಿರುದ್ಧ ಹೋರಾಟ ಸೃಷ್ಟಿಯಾಯಿತು. ಕಾದಾಟ. ರೆಬೆಲ್ ನಾಯಕರು ವರ್ಸಸ್ ರಾಜ್ಯಾಧ್ಯಕ್ಷನ ಮಧ್ಯೆ ಫೈಟ್ ಶುರುವಾಗಿರೋದು. ಯತ್ನಾಳ್ ಟೀಮ್ ವಿರುದ್ಧ ಸಿಡಿದಿದ್ದ ಬಿಎಸ್ವೈ ಪಾಳೆಯ. ರಾಜ್ಯ ಬಿಜೆಪಿಯಲ್ಲಿ ತಾರಕೇರಿದಂತಹ ಬಣ ಸಂಘರ್ಷ. ವಕ್ಫ್ ವಿರುದ್ಧ ಹೋರಾಟ ಸೃಷ್ಟಿಯಾಯಿತು. ಕಾದಾಟ. ರೆಬೆಲ್ಸ್ ನಾಯಕರು ವರ್ಸಸ್ ರಾಜ್ಯಾಧ್ಯಕ್ಷನ ಮಧ್ಯೆ ಫೈಟ್ ಶುರುವಾಗಿರುವಂಥದ್ದು. ಆಫ್ಟರ್ ದಿಸ್ ಎಲೆಕ್ಷನ್, ಏನು ಎಲೆಕ್ಷನ್ ಆಯಿತು, 3 ಕ್ಷೇತ್ರ ಎಲೆಕ್ಷನ್ ಆದ ಬಳಿಕ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಗೊತ್ತಾಗ್ತಾ ಇದೆ. ಅದಕ್ಕೆ ಸಾಕ್ಷಿಯಾಗಿ ಯತ್ನಾಳ್ ಅಂಡ್ ಟೀಮ್ಗೆ ಸೆಡ್ಡು ಹೊಡೆಯಲು ಈಗ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದ್ದಾರೆ. ಜಾಗೃತಿ ಅಭಿಯಾನಕ್ಕೆ ತಿರುಗೇಟು ನೀಡಲು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಮಧ್ಯ ಕರ್ನಾಟಕದಲ್ಲಿ ಅಬ್ಬರಿಸಲು ಸಜ್ಜಾದ ಬಿಎಸ್ವೈ ಬಣ. ಉತ್ತರ ಕರ್ನಾಟಕದಲ್ಲಿ ಏನು ಬಂಡಾಯ ಇದ್ದಿದೆ ಅದಕ್ಕೆ ಇಲ್ಲಿ ಉತ್ತರ ಕೊಡೋದಕ್ಕೆ ರಾಜ್ಯ ಬಿಜೆಪಿಯಲ್ಲಿ ತಾರಕೇರುವಂತಹ ಬಣ ಸಂಘರ್ಷ. ಒಂದ್ ಕಡೆ ವಕ್ಫ್ ವಿರುದ್ಧ ಹೋರಾಟ ಶುರುವಾಗಿದೆ, ಮತ್ತೊಂದು ಕಡೆ ಇಲ್ಲಿ ಬಿಜೆಪಿಯಲ್ಲಿ ಕಾದಾಟ ಶುರುವಾಗಿರುತ್ತದೆ. ಇನ್ನು ಕೋಲಾರ, ಮೈಸೂರು, ಉತ್ತರ ಕರ್ನಾಟಕ ಸೇರಿದಂತೆ ಸಾಕಷ್ಟುಗಳಲ್ಲಿ ಕಾರ್ಯಕರ್ತರಲ್ಲಿ ಉಂಟಾಗಿರುವಂತಹ ಗೊಂದಲಕ್ಕೆ ಸಮಾವೇಶವನ್ನು ಮಾಡಿ ಅದಕ್ಕೆ ಕೊಡುವಂಥದ್ದು. ಬಿಎಸ್ವೈ ಆಪ್ತರಿಂದ ದಾವಣಗೆರೆಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಈಗ ರೆಡಿಯಾಗಿದ್ದಾರೆ. ಅದಕ್ಕೆ ಬೆಣ್ಣೆನಗರಿ ಸಾಕ್ಷಿ ಆಗ್ತಾ ಇದೆ. ಬೆಣ್ಣೆನಗರಿಯಲ್ಲಿ ಬೃಹತ್ ಸಮಾವೇಶ ಮಾಡೋದಕ್ಕೆ ಬಿಎಸ್ವೈಯರ ಏನು ಬಣ ಇದೆ ಅದು ರೆಡಿಯಾಗಿರುವಂಥದ್ದು. ಕೋಲಾರ, ಮೈಸೂರು, ಉತ್ತರ ಕನ್ನಡ ಸೇರಿ ಹಲವೆಡೆ ಭೇಟಿಯನ್ನ ಮಾಡಿದ್ದಾರೆ. ಕಾರ್ಯಕರ್ತರಲ್ಲಿ ಉಂಟಾಗಿರುವಂತಹ ಗೊಂದಲ, ಆ ಒಂದು ಗೊಂದಲಕ್ಕೆ ಈ ಒಂದು ಸಮಾವೇಶ ಉತ್ತರವಾಗಿ ನಿಲ್ಲಲಿದೆ ಎನ್ನಲಾಗ್ತಾ ಇದೆ. ಆಫ್ಟರ್ ದಿಸ್ ಎಲೆಕ್ಷನ್, ಬೈ ಎಲೆಕ್ಷನ್ ಆದ ಬಳಿಕ ಬಿಜೆಪಿಯಲ್ಲಿ ಸಂಘರ್ಷ ಶುರುವಾಗಿರುವಂಥದ್ದು. ಬಣ ಬಡಿದಾಟ ಜೋರಾಗಿರುವಂಥದ್ದು ಅದೀಗ ಆದಿರಂಪ ಬೀದಿರಂಪವಾಗಿ ಬಂದು ನಿಂತಿದೆ. ಒಂದು ಕಡೆ ಯತ್ನಾಳ್ ಟೀಮ್ ಹೋರಾಟ ಮಾಡ್ತಾರೆ, ಮತ್ತೊಂದು ಕಡೆ ಬಿಎಸ್ವೈ ಟೀಮ್ ಕೂಡ ಇರುವಂಥದ್ದು. ಎರಡೂ ಟೀಮ್ಗಳ ನಡುವೆ ಸಂಘರ್ಷ